ವೈರ್ ಕೆಲಸ ಒಂದು ಪೆಂಡಿಂಗ್ ಉಳ್ದೈತಿನ. ಏನಪ್ಪ ಮನಿ ಅಂತೂ ಆತು, ಮನಿ ಶಾಂತಿವಾಗಿ ಮಾಡೋದು ವಿಚಾರ ಮಾಡತ್ತೇನ? ಹ್ಞೂನಪ್ಪ, 2 ದಿವ್ಸ ಮನೆ ಕಟ್ಟೋದಾತು, ನಾವು ಅದನ್ನೊಂದು ಮಾಡ್ಬೇಕು ನೋಡಿ. ಯಾಕೆ ಟೆನ್ಷನ್ ಹಾಕಿಯೋ ಮರ? ಮನಿ ಕಟ್ಟಿ ಸೆಲೆಬ್ರೇಟ್ ಮಾಡೋದು ಬಿಟ್ಟು ಬೇಜಾರಾತಿಲ್ಲ? ಹ್ಞೂನಪ್ಪ, ನನಗೂ ಸೆಲೆಬ್ರೇಟ್ ಮಾಡೋದೈತಿ. ಈ ಮನೆ ಕಟ್ಟಿದ ಲೋನ್, ಈ ಲೋನ್ ಮ್ಯಾಗ ಇನ್ಸೂರೆನ್ಸ್ಗೊಂದು EMI ಕಟ್ಟೆ ಸಾಕು ಹೋಗೈತಿ ನನಗೆ. ಯಾಕ ಏನು ಸಮಸ್ಯೆ ಆಗೈತಿ? ಈ ಮನೆ ಕಟ್ಟೋ ಸಂಬಂಧ ದೊಡ್ಡ ಲೋನ್ ತೊಗೊಂಡಿನಿ. ಲೋನ್ ತೊಗೋಬೇಕಾದ್ರೆ ಬ್ಯಾಂಕ್ದವ್ರು ಏನಂದ್ರು, ಇದ್ರ ಜೊತೆ ಒಂದು ಇನ್ಸೂರೆನ್ಸ್ ಮಾಡ್ಕೊರಿ ಅಂದರು. ಮುಂದೆ ಏನಾರು ಹೆಚ್ಚು ಕಡಿಮೆ ಆಯ್ತಪ್ಪ ಅಂದ್ರೆ ಆ ಇನ್ಸೂರೆನ್ಸ್ಲೇನ ಮನಿ ಲೋನ್ ಎಲ್ಲ ಕ್ಲಿಯರ್ ಆಕೈತಿ ಅಂತ. ಹೌದಾ, ಚಲೋ ಅಂತೇಳಿ ನಾನು ತೊಗೊಂಡು. ಈಗ ನೋಡಿದ್ರೆ ಮನಿ ಲೋನ್ ಜೊತೆನ ಇನ್ಸೂರೆನ್ಸ್ ಪ್ರೀಮಿಯಮ್ಗೂ EMI ಕಟ್ಟಿಸ್ಕೊಳಕತ್ತಾರ. ಅವನೊಂದು ಪ್ರೀಮಿಯಮ್ಗೂ ಬಡ್ಡಿ ಕಟ್ಟೋ ಪರಿಸ್ಥಿತಿ ಬಂದೈತು. ಏನು ಹೇಳಿ? ಇಲ್ಲೇ ನೋಡು 90% ಮಂದಿ ಫೇಲ್ ಆಗೋದು. ಬ್ಯಾಂಕಿಂದನೇ ಇನ್ಶೂರೆನ್ಸ್ ತೊಗೋಬೇಕಂತೇನು ಮ್ಯಾಂಡೇಟ್ರಿ ಇಲ್ಲ. ಅವ್ರೇನು ಮಾಡ್ತಾರೋ ನಿಮ್ಮ ಪ್ರೀಮಿಯಮ್ಗಳ ಮೇಲೂ ಈ EMI ಹಾಕ್ತಾರೆ, ಜೊತೆಗೆ ಅದ್ರ ಮೇಲೆ ಇಂಟ್ರೆಸ್ಟು ತೊಗೋತಾರೆ. ಮತ್ತು ಈ ಬ್ಯಾಂಕಿಂದ ಇನ್ಶೂರೆನ್ಸ್ ತೊಗೊಳೋದ್ರಿಂದ 18% GSTನೂ ಅವ್ರು ಎಕ್ಸ್ಟ್ರಾ ಹಿಡಿತಾರೆ. ಹಂಗಂದ್ರೆ ನಾ ಏನಾರು ಮಾಡ್ಬೇಕು ಹೇಳುವಪ್ಪ? ನೀನು ಆನ್ಲೈನ್ ಒಳಗೆ ಹೋಮ್ ಲೋನ್ ಇನ್ಶೂರೆನ್ಸ್ ತಗೋ. ಇಲ್ಲಿ ಕಂಪೇರ್ ಮಾಡಿದ್ರೆ 70% ಇಲ್ಲಿಗಿಂತನೂ ಕಮ್ಮಿ ರೇಟ್ನಾಗ ಇನ್ಶೂರೆನ್ಸ್ ಸಿಗ್ತೈತಿ, ಮತ್ತು 0% GST. ಮತ್ತು ಅಲ್ಲಿ ನನಗೆ ಯಾವ ಇನ್ಶೂರೆನ್ಸ್ ಬೇಕಂತೇಳಿ ನೀನೇ ಚೂಸ್ ಮಾಡಿ ತೊಗೋಬೋದು. ಇಲ್ಲಿ ಆದ್ರೆ ಅವ್ರು ಕೊಟ್ಟಿದ್ದು ತೊಗೋಬೇಕು. ಹಂಗಾದ್ರೆ ಇದು ಬ್ಯಾಂಕ್ದವ್ರು ಇದನ್ನೆಲ್ಲ ಒಪ್ಕೋತಾರತ್ತೇನ? ಒಪ್ಕೊಳ್ಳಬೇಕು. ಯು ಕ್ಯಾನ್ ಚೂಸ್ ಯುವರ್ ಓನ್ ನಾಮಿನಿ ಆರ್ ಅಸೈನ್ ದ ಪಾಲಿಸಿ ಟು ದ ಬ್ಯಾಂಕ್. ಇಟ್ಸ್ ಯುವರ್ ಚಾಯ್ಸ್. ಮತ್ತು ನೀನು ಬಿಫೋರ್ ಏನರ ಮನಿದು ಲೋನ್ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ಈ ಪ್ಲ್ಯಾನ್ನ ನೀನು ಮುಂದುವರಿಸ್ಬೋದು, ಇಲ್ಲ ನೀನು ಸ್ಟಾಪು ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋಂಗಿಲ್ಲ. ಅದು ಬ್ಯಾಂಕ್ನವ್ರಾದ್ರೆ ಅದಕ್ಕೆಲ್ಲೊಂದು ಎಕ್ಸ್ಟ್ರಾ ಚಾರ್ಜ್ ಮಾಡಲಿ ಅಂತನ ವಿಚಾರ ಮಾಡ್ತಿರ್ತಾರೆ. ದೋಸ್ತ, ನೀನು ಉಳಿಸಿದಿ ದೋಸ್ತ. ಈಗ ಸದ್ದ ಆನ್ಲೈನ್ಯಾಗ ಸರ್ಚ್ ಮಾಡಿ ಅದನ್ನು ತೊಗೋತೀನಿ. ನೀವು ಅಷ್ಟೇ, ಹೋಮ್ ಲೋನ್ ತೊಗೊಳ್ಳೋದು ಭಾಳ ಈಸಿ, ಆದರೆ ಅದನ್ನ ಕಟ್ಟೋದು ಭಾಳ ಕಷ್ಟ. ಹಾರ್ಡ್ ವರ್ಕ್ ಬೇಡ, ಇಲ್ಲಿ ಸ್ಮಾರ್ಟ್ ವರ್ಕ್ ಬೇಕು. ನಿಮ್ಮ ರೊಕ್ಕ ಉಳಿಸೋದು ಮತ್ತು ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದು ಎರಡು ನಿಮ್ಮ ಕೈ ಒಳಗೈತಿ. ನನ್ನ ಬಯೋಳಗೆ ಲಿಂಕ್ ಐತಿ, ಹೋಗಿ ಕ್ಲಿಕ್ ಮಾಡಿ ಯಾವ್ದು ಚಲೋ ಅನ್ಸುತ್ತಾ ಕಂಪೇರ್ ಮಾಡಿ ಸಂಪೂರ್ಣವಾಗಿ ಓದಿ ನೀವೇ ತಗೋರಿ. ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಎಲ್ಲರಿಗೂ ಒಳ್ಳೆಯದಾಗಲಿ.